ನಿಮಗೆ ನಿಜವಾಗ್ಲೂ ಬಂದು ನೋಡಿದಾಗ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ಮನಸ್ಸು ಮುಟ್ಟುತ್ತೆ ನಮ್ಮ ಸಿನಿಮಾ. ಸುಮ್ಮನೆ ಹೇಳ್ತಿಲ್ಲ, ಇವತ್ತು ಬಂದು ನೋಡಿರೋ ಆಡಿಯನ್ಸ್ಗೆ ಎಲ್ರಿಗೂ ಬಹಳ ಇಷ್ಟ ಆಗಿದೆ ನಮ್ಮ ಸಿನಿಮಾ. ಎಲ್ಲರೂ ಸಚ್ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಿದ್ರು. ನೀವು ಕೂಡ ಬಂದು ನೋಡಿ, ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಮಾತ್ರ ಸ್ಪ್ರೆಡ್ ಮಾಡಿ, ಇಂಥ ಮೂವಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಹೇಳಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಬೇಡ ಅಂತಲೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈಗ ಸೀಸನ್ಸ್ ಅಂದಾಗ ಸಮ್ಮರ್, ಮಾನ್ಸೂನ್, ವಿಂಟರ್ ಆ ಥರ ಡಿಫ್ರೆಂಟ್ ವೆದರ್ ಇರುತ್ತೆ. ನಿಮ್ಮ ಕ್ಯಾರೆಕ್ಟರ್ಗಳು ಹಾಗೆ ಡಿಫ್ರೆಂಟ್ ಇರುತ್ತಾ? ಡೆಫಿನೆಟ್ಲಿ ತುಂಬಾನೇ ಕಾಮ್ ಆಗಿರ್ತಾರೆ, ಒಬ್ಬರು ತುಂಬಾನೇ ಸಿಕ್ಕಿರ್ತಾರೆ, ಆ ಥರ ಇರುತ್ತಾ? ಹೌದು, ಡೆಫಿನೆಟ್ಲಿ ಹಾಗೇ ಇದೆ. ಆ್ಯಂಡ್ ಪ್ರೀತಿ ಅಥವಾ ಒಂದು ಸೀಸನ್ಸ್ ಅಂದರೆ ಬರೀ ಒಂದು ಹುಡುಗ ಹುಡುಗಿ ಅನ್ನೋ ಅಷ್ಟೇ ಬರಲ್ಲ. ತುಂಬ ಸಂಬಂಧಗಳಿದೆ ಪ್ರೀತಿ ಅನ್ನೋ ವಿಚಾರದಲ್ಲಿ. ಅಪ್ಪ ಅಮ್ಮ, ಅಪ್ಪ ಮಗಳು, ಅಕ್ಕ ತಂಗಿ, ಅಣ್ಣ ತಂಗಿ, ಈ ಥರ ಸಾಕಷ್ಟು ಫ್ರೆಂಡ್ಶಿಪ್ಪಲ್ಲಿ ಒಂದು ಲವ್ ಇರುತ್ತೆ. ಸೊ ಇದೆಲ್ಲ ಬಿಲ್ಡ್ ಮಾಡಿರೋದೇ ನಮ್ಮ ಸಿನಿಮಾ ಲವ್ ಸೀಸನ್ಸ್. ಅಂದರೆ ಈಗಿನ ಜನ್ರೇಷನ್ಗೆ ನಂಬಿಕೆ ಅನ್ನೋದು ಹೊರಟೋಗಿರುತ್ತೆ ಪ್ರೀತಿ ಮೇಲೆ. ಯೂಶಲಿ ಈಗ ಜೆನ್ಸಿ ಆಗಿರ್ಬೋದು, ಇಲ್ಲ ಮಿಲೇನಿಯಲ್ಸ್ ಕೂಡ ಆಗಿರ್ಬೋದು. ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅಥವಾ ಮೋಸ ಮಾಡಿದ್ರೆ ಏನಾಗುತ್ತೆ ನಿಮ್ಮ ಜೀವನದಲ್ಲಿ, ಒಬ್ಬರಿಗೆ ನಂಬಿಕೆ ದ್ರೋಹ ಮಾಡಿದ್ರೆ ಏನಾಗುತ್ತೆ, ಅದು ಹೊರತುಪಡಿಸಿ ಫನ್ ಕಂಟೆಂಟ್ ಕೂಡ ತುಂಬ ಇದೆ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಲೈಕ್ ದೊಡ್ಡವರಿಂದ ಹಿಡಿದು ಸಣ್ಣ ಮಕ್ಕಳು ಕೂಡ ಎಂಜಾಯ್ ಮಾಡುವಂಥ ಸಿನಿಮಾ ಇದು. ಎಲ್ಲರೂ ಬಂದ ಸಿನಿಮಾನ ಥಿಯೇಟ್ರಿಗೆ. ಲವ್ ರಿಲೇಟೆಡ್ ಮೂವೀಸ್ ಅಂದರೆ ಯೂಶ್ವಲಿ ಯಂಗ್ಸ್ಟರ್ಸ್ ಪ್ರಿಫರ್ ಮಾಡ್ತಾರೆ ನೋಡಬೇಕು. ಈ ವಯಸ್ಸಾದವರು ಕೂಡ ನಿಮ್ಮ ಮೂವಿಯೆಲ್ಲ ಬಂದು ನೋಡಿದ್ದಾರೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು? ನಾನು ಆಗಲೇ ಹೇಳ್ದಂಗೆ, ಲವ್ ಅಂದರೆ ಬರೀ ಒಂದು ಹುಡುಗ ಹುಡುಗಿ, ಒಂದು ಟೀನೇಜರ್ಸ್ಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಅಲ್ಲ. ಎಲ್ಲ ಏಜ್ ಗ್ರೂಪ್ಗೂ ನೋಡುವಂಥ ಸಿನಿಮಾ ನಮ್ಮ ಸಿನಿಮಾ. ಬಿಕಾಸ್ ಎಲ್ರಿಗೂ ಮನಸ್ಸಿಗೆ ಮುಟ್ಟುತ್ತೆ ನಮ್ಮ ಸಿನಿಮಾ. ಯಾವುದೋ ಒಂದು ಗ್ರೂಪ್ಗೆ ಇವ್ರಿಗೆ ಅಷ್ಟೇ ಅವ್ರಿಗಷ್ಟೇ ಸೂಟ್ ಆಗುತ್ತೆ ನಮ್ಮ ಸಿನಿಮಾ ಅಂತ ಇಲ್ಲ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಒಂದು 50-60 ಏಜ್ ಪರ್ಸನ್ಸ್ವರೆಗೂ ನೋಡ್ಬೋದು. ಅವ್ರು ಆ್ಯಕ್ಚುಲಿ ಅದನ್ನೇ ಹೇಳ್ತಿದ್ರು, ತುಂಬ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಇದೆ ನಮ್ಮ ಸಿನಿಮಾ ಅಂತಲೇ ಹೇಳ್ತಿದ್ರು. ಬರೀ ಒಂದು ಹುಡುಗ ಹುಡುಗಿಗೆ ಅಷ್ಟೇ, ಕಪಲ್ಸ್ಗಷ್ಟೇ ಇಷ್ಟ ಆಗುವಂಥ ಸಿನಿಮಾ ಅಲ್ಲ ಲವ್ ಸೀಸನ್ಸ್ ಅಂದರೆ. ಸಾಕಷ್ಟು ಏಳು ಬೀಳುಗಳು ನಮ್ಮ ಸಿನಿಮಾದಲ್ಲೇ ನಮ್ಮ ಟ್ಯಾಗ್ಲೈನಲ್ಲೇ ಇದೆ. ಲವ್ ಕೆಳಗಡೆ, ಲವ್ ಸೀಸನ್ಸ್ ಕೆಳಗಡೆ ಅಮರ ಮಧುರ ಪ್ರೇಮ ಅಂತ. ಸೊ ಪ್ರೀತಿ ಅನ್ನೋದು ನಮ್ಮ ಯೂತ್ ಅಲ್ಲದೆ ವಯಸ್ಸಾದವ್ರು ಕೂಡ ಅದೊಂದು ಪ್ರೀತಿ ಅನ್ನೋದು ಕೊನೆ ತನಕ ಇದ್ದೇ ಇರುತ್ತೆ. ಸೊ ನಾವು ನಮ್ಮ ಸಿನಿಮಾಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಪ್ರೀತಿ ಹೆಂಗೆ ಅರ್ಥ ಮಾಡ್ಕೋಬೋದು, ಪ್ರೀತಿ ಅಂದರೆ ಹೇಗೆ, ಅದು ರಿಯಲ್ ಆಗಿ ಪ್ರೀತಿ ಅಂದರೆ ಏನು ಅಂತ. ಈಗ ಜನ್ರೇಷನ್ ಅವರಂತೂ ಬಂದು ನೋಡಲೇಬೇಕು. ಈಗೀಗ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಮೇಲ ತೆಗೆದ್ಬಿಡ್ಲಾ? ಈಗೀಗ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ತುಂಬಾ ಕಡಿಮೆ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕರ್ಕೊಂಡು ನೋಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳನ್ನಂತೂ ಕರ್ಕೊಂಡು ಹೋಗೋಕ್ಕೆ ಆಗಲ್ಲ ಅಂತ ಅಭಿಪ್ರಾಯ ಇದೆ. ಅಂಥದ್ರಲ್ಲಿ ನಿಮ್ಮ ಮೂವಿನಲ್ಲಿ ನೀವೆಲ್ಲ ಹೇಳ್ತೀರಿ ಆ ಥರ ಎಲಿಮೆಂಟ್ಸ್ ಇಲ್ಲ, ಎಲ್ಲರೂ ನೋಡ್ಬೋದು, ಎಲ್ಲ ಜಾನರೂ ನೋಡ್ಬೋದು. ಸೊ ಚಿಕ್ಕ ಮಕ್ಕಳು ಕೂಡ ಬಂದು ನೋಡ್ಬೋದಾ? ಎಸ್, ಡೆಫಿನೆಟ್ಲಿ. ನಮ್ಮ ಕ್ಯಾರೆಕ್ಟ್ರಲ್ಲಿ ಒಂದು ಪ್ರೈಮರಿ ಲವ್ ಸ್ಟೋರಿ ಬರುತ್ತೆ. ಆ ಪ್ರೈಮರಿ ಲವ್ ಸ್ಟೋರಿ ಜೊತೆಯಲ್ಲಿ ಅವರ ಒಂದು ಏಳು ಬೀಳುಗಳು, ಮಕ್ಕಳಾದಾಗ ಅವರ ಒಂದು ತುಂಟುತನ, ಸ್ಕೂಲಲ್ಲಿ ಇರಬೇಕಾದ್ರೆ ಅವ್ರು ಮಾಡೋ ತಲಾಹರಟೆಗಳು, ಇದೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ. ಮಕ್ಕಳು, ದೊಡ್ಡವರು, ಚಿಕ್ಕವರು ಎಲ್ಲರೂ ನೋಡುವಂಥ ಸಿನಿಮಾನೇ. ಕಂಪ್ಲೀಟ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಏನಿದ್ದಾರೆ ಬಂದು ಕೂತ್ಕೊಂಡು ಮಜಾ ಮಾಡ್ಕೊಂಡು ಹೋಗುವಂಥ ಸಿನಿಮಾ ನಮ್ಮದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಏನು ಹೇಳ್ತೀರಾ? ಇವತ್ತು ಆಡಿಯನ್ಸ್ ಒಟ್ಟಿಗೆ ನಾವು ಸಿನಿಮಾ ಕೂತ್ಕೊಂಡು ನೋಡಿದ್ವಿ. ಅಕ್ಕಪಕ್ಕ ಕೂತ್ಕೊಂಡು ನೋಡ್ತಾ ಇರುವಾಗ ಒಬ್ಬೊಬ್ಬರು ರಿಯಾಕ್ಟ್ ಮಾಡ್ತಿರೋದು ನೋಡಿ ತುಂಬ ಮನಸ್ಸಿಗೆ ಖುಷಿ ಆಯಿತು. ಬಿಕಾಸ್ ಅವ್ರಿಗೆ ಕನೆಕ್ಟ್ ಆಗ್ತಾರೆ. ಪರ್ಸ್ನಲಿ ಅವ್ರ ಜೀವನದಲ್ಲಿ ನಡೆಯುವಂಥ ನೈಜವಾಗಿ ನಾವು ನೈಜ ಘಟನೆಗಳನ್ನ ತೋರಿಸಿದ್ದೀವಿ. ಸೊ ಎಲ್ರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ. ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಿಗೆ ನೋಡಿ. ಇವತ್ತು ರಿಲೀಸ್ ಆಗಿದೆ ನಮ್ಮ ಸಿನಿಮಾ. ಹೌಸ್ಫುಲ್ ಆಗಿತ್ತು. ತುಂಬ ಸಚ್ ಎ ಪಾಸಿಟಿವ್ ರೆಸ್ಪಾನ್ಸ್ ನಮ್ಮ ಆಡಿಯನ್ಸ್ ಕಡೆಯಿಂದ. ಸೊ ದಯವಿಟ್ಟು ಹೊಸ ತಂಡ, ಹೊಸಬ್ರು, ಹೊಸ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಹೊಸಬ್ರು ಅಂತ ಒಂದು ಜಡ್ಜ್ ಮಾಡಿದೆ, ಒಂದು ಒಳ್ಳೆ ಸಿನಿಮಾನ ಬಂದು ನೋಡಿ. ಬಂದು ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ ಇದು ಒಳ್ಳೆ ಸಿನಿಮಾನ ಕೆಟ್ಟ ಸಿನಿಮಾನ ಅನ್ನೋದು. ಸೊ ದಯವಿಟ್ಟು ಇವತ್ತು ರಿಲೀಸ್ ಆಗಿದೆ. ಆಲ್ ಓವರ್ ಕರ್ನಾಟಕ ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ಸೊ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಸಿನಿಮಾನ ನೋಡಿ. ಹಾಗೆ ಬುಕ್ ಮೈ ಶೋ ಅಲ್ಲೂ ಕೂಡ ನೀವು ಲವ್ ಸೀಸನ್ಸ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಸಿನಿಮಾ ಸಿಗುತ್ತೆ. ಸೊ ದಯವಿಟ್ಟು ಹೋಗಿ ನೋಡಿ. ಗುಡ್ ಆರ್ ಬ್ಯಾಡ್, ನೆಗೆಟಿವ್ ಅಥವಾ ಪಾಸಿಟಿವ್ ಏನೇ ಇದ್ದರೂ ಅದನ್ನು ನಮ್ಮವ್ರಿಗೂ ತಲುಪಿಸಿ. ನಾವು ಬರೋ ದಿನಗಳಲ್ಲಿ, ಬರೋ ಪ್ರಾಜೆಕ್ಟ್ಗಳಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಕೊಳ್ತೀವಿ. ಸೊ ದಯವಿಟ್ಟು ನೋಡಿ. ಇನ್ನು ಇವತ್ತು ರಿಲೀಸ್ ಆಗಿದೆ, ನಾಳೆ ನಾಡುದು ಎಲ್ಲ ಇರುತ್ತೆ. ನಾಳದ್ದು ವೀಕೆಂಡ್ಸ್ ಇದೆ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ, ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.